ಅಲ್ಲ ಹುಷಾರಾಗಿದೆ. ಇದು ಎರಡು ಉದ್ರೋಗಿದೆ ಬೆಳಗ್ಗೆ ಬಿದ್ದು. ಅವನಿಗಿರೋ ಬಟ್ಟೆ ಇವ್ರಿಗಾಗಿ ನೆಲಮಂಗ್ಲಕ್ಕೆ ಬೆಳೆಯುತ್ತೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಇವತ್ತು ನಮ್ಮ ಹರ್ಷಂದು ಬರ್ತ್ಡೇ ಇದೆ ನೋಡಿ, ಮಾಸ್ಕ್ ಹಾಕ್ತಿದ್ದೇನೆ. ಇವ್ನು ನಮ್ಮ ಸ್ಕೂಲಲ್ಲಿ ಇದ್ದಾಗ 99.99 ಜನ ಹುಡುಗಿರು ಹರ್ಷ ಹರ್ಷ ಅಂತ ಹಿಂದೆ ಓಡೋಗ್ತಾ ಇದ್ರು. ಇವ್ನು ನಮ್ಮ ಸ್ಕೂಲ್ ಕ್ರಶ್. ಇವನು ನೋಡಿ ಎಲ್ಲ ಲೈನ್ ಅಲ್ಲಿ ಬರೋರು ಹಿಂಗೆ 1 ಆರಾಮ್ ಡಿಸ್ಟೆನ್ಸ್ ಅಲ್ಲಿ ಹಿಂಗೆ ನೋಡಿ ಹೆಂಗಿದೆ, ಸೇಮ್ ಎಷ್ಟರ ಕಾಣಿಸ್ತಿದ್ದೇನೆ. ಅಲ್ಲ ಯಾಕೆ ಇಬ್ರು ಮಾಸ್ಕ್ ಹಿಡ್ಕೊಂಡಿದ್ದೀರಾ ಕೈಗಳ ಅಂತ? ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ ಸ್ನೇಹಿತರೆ, ಅದು 2:30 ಡೆಂಟಲ್ ಅಪಾಯಿಂಟ್ಮೆಂಟ್ ಹೋಗ್ಬೇಕು. ಇವ್ರು ಯಾಕೆ ಮಾಸ್ಕ್ ಹಾಕಿದ್ದಾರೆ ಗೊತ್ತಾ? ಈ ಇದು ಎರಡು ಉದ್ರೋಗಿದೆ ಬೆಳಗ್ಗೆ ಬಿದ್ದು. ಮಾಸ್ಕ್ ಯಾಕೆ ಹಾಕಿದ್ರ? ಡಸ್ಟ್ ಅಲರ್ಜಿ ಅಂತೆ. ಇವ್ರು ನೋಡಿ, ಇವನ್ ಬರ್ತಡೇ, ಹರ್ಷನ್ ಬರ್ತಡೇ ಇದೆ. August 15th ಇವ್ರ ಬರ್ತಡೇ ಇದೆ. ಇಂತ ಮಹಾನ್ ವ್ಯಕ್ತಿ August 15th ಹುಟ್ಟಿದ್ದಾರೆ ಗುರು. ನಮ್ಗೆ ಸ್ವಾತಂತ್ರ್ಯ ಕೊಡ್ಸೋರು ಗಾಂಧೀಜಿ ಅಲ್ಲ, ಇವರು ಹಂಗಾರೆ ಬಾಲೂಜಿ. ಗಾಂಧೀಜಿ ಅಲ್ಲ, ಬಾಲೂಜಿ. ನಿಂದು ತಾಯಿ ಗುಣ. ಹಾಸ್ಪಿಟಲ್ ಅಲ್ಲಿ ಅವ್ರದ್ದು ಒಂದು ಹಾಲ್ ಕ್ಲೀನಿಂಗ್ ಗೆ ಇಟ್ಕೊಂಡಿದ್ದಾರೆ. ಫ್ರೀ ಬರ್ತಡೇ ಅಲ್ಲ ಏನಲ್ಲೇ ನಂಗೇನ್ ಬಂದು ಅರ ಕುಚ್ತಾರ ಅಲ್ಲ. ಒಂದ್ಸತಿ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡಿದ್ದೆ ಅಂದ್ರೆ, ಇದು ಪೀತಾಂಬ್ರಿ ಇರುತ್ತೆ ಗೊತ್ತಾ, ಪೀತಾಂಬ್ರಿಯಲ್ಲಿ ಉಜ್ಜಿದ್ದೆ. ಪಾತ್ರೆ ಎಲ್ಲ ತೊಳಿತಾರಲ್ಲ, ಬೆಳ್ಳಗಾಗುತ್ತೆ ಅಂತ ಅದ್ರಲ್ಲಿ ಉಜ್ಜಿದ್ದೆ. ಪೀತಾಂಬ್ರಿ ಇದು ದೇವ್ರ ಸಾಮಾನು ತೊಳಿತಾರಲ್ಲ, ಅದ್ರಲ್ಲಿ ಉಜ್ಬಿಟ್ಟಿದ್ದೆ ಬೆಳ್ಳಗಾಗುತ್ತೆ ಅಂತ. ತುಟಿ ಎಲ್ಲ ಫುಲ್ಲು ಇಲ್ಲೆಲ್ಲ ಬ್ಲಾಸ್ಟ್ ಆಗ್ಬಿಟ್ಟಿತ್ತು. ಅಯ್ಯೋ, ಬರ್ತಡೇಗೋಸ್ಕರ ಎಲ್ಲ ಯಾವ ತರ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅಂದ್ರೆ, ಒಂದ್ 15 ದಿವಸ ಮುಂಚೆನೆ ಔಟ್ಫಿಟ್ ಶೂಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಇವಾಗ ಹೋಗಿ ನಾಳೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂತಾರೆ ನೋಡಿ. ಹೇರ್ ಕಟ್ ಎಲ್ಲ 3 ದಿವಸ, ಟ್ರಿಮ್ಮಿಂಗು ಇದೆಲ್ಲ 3 ದಿವಸ 4 ದಿವಸ ಮುಂಚೆನೆ ಮಾಡಿಸಿದ್ದಾರೆ. 2 ದಿನದ ಮುಂಚೆನೆ ಮಾಡಿಸ್ಬೇಕು ಸ್ನೇಹಿತರೆ. ಇವಾಗ ನೋಡಿ, ಇವತ್ತು ಸಂಜೆ ಅಷ್ಟಲ್ಲಿ ವಾಪಸ್ ಅಲ್ಲಿಂದ ಬರೋಷ್ಟಲ್ಲಿ ಸಾಯಂಕಾಲ ಪಾರ್ಟಿ ಇಟ್ಕೊಂಡಿದ್ದಾನೆ. ನಮ್ಮೆಲ್ರಿಗೂ ಪಾರ್ಟಿ ಹರ್ಷ ಟಾನಿಕ್ ಅಲ್ಲಿ ಇವತ್ತು ಪಾರ್ಟಿ ಇದೆ. ಸೊ ಟಾನಿಕ್ ಬಂದ್ಬಿಡಿ, ಎಲ್ಲ ಈ ಕಡೆ ಬಂದ್ಬಿಡಿ. ಸೊ ಹರ್ಷ, ಓಕೆ, ಮುಗಿಸ್ಕೊಂಡು ಬರ್ತೀವಿ ಬೆಂಗಳೂರಿಗೆ ಹೋಗಿ. ಬನ್ನಿ ಇವಾಗ ಮಲ್ಲೇಶ್ವರಂಗೆ ಹೋಗೋಣ. ಡೆಂಟಲ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನೋಡಿ 152 ಆಗಿದೆ ಟೈಮು. ಸೊ ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು 2:30ಗೆ. ಸೊ ಇನ್ನೂ ಹಾಫ್ ಆನ್ ಅವರ್ ಮುಂಚೆನೇ ಬಂದಿದ್ದೀವಿ. ಹಾಫ್ ಆನ್ ಅವರ್ ಮುಂಚೆ ಹೋದ್ರೆ ಬಿಟ್ಕೊಂತಾರ? ಬಿಟ್ಕೊತಾರೆ. ಒಂದು ಜ್ಯೂಸ್ ಕುಡ್ದು ಹೋಗ್ಬಿಡೋಣ. ಒಂದು ಜ್ಯೂಸ್ ಕುಡ್ಕೊಳೋದಂತ ಅಲ್ಲ, ಅದು ಮಾಡೋಕ್ಕಿಂತ ಮುಂಚೆ ಏನೋ ತಿಂದಿರೋದ್ಬಾರ್ದು ಅನ್ಸುತ್ತೆ. ಬರ್ರಿ. ಸೊ ಒಳ್ಳೆ ಫ್ರೂಟ್ ಜ್ಯೂಸ್ ಕುಡ್ದು ಹೋಗೋಣ ಅಂತಿದ್ದಾರೆ. ಸೊ ಬನ್ನಿ, ಜ್ಯೂಸ್ ಕುಡ್ದು ಡೆಂಟಿಸ್ಟ್ ಹತ್ರ ಏನಾದರೂ ತಿನ್ನೋಣ ಹೋಗ್ಲಿ. ಬೇಡಪ್ಪ, ಜ್ಯೂಸಲ್ಲಿ A to B ಐತೆ, ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗ್ಬಿಡೋದು. ಬೇಡ ದೇವ್ರು, ನಾನು ಹೇಳೋದು ಕೇಳಿ. ಏನಾಗಲ್ಲ. ಯಾವ್ದು ಬೇಕು ನಿಮಗೆ? ವಾಟರ್ ಮೆಲನ್ ಏನು ಕುಡಿತೀರಿ? ಹೈಡ್ರೇಟ್ ಅದು. ಇದು ಕೊಡಿ ಅಣ್ಣ, ಪೊಮೊಗ್ರಾನೇಟ್ ಕೊಡಿ. ನಿಮಗೆ ಆರೆಂಜ್ ಇದೆಯಣ್ಣ? ಮೂಸಂಬಿನ ಕೊಡಿ. ಒಂದು ಮೂಸಂಬಿ ಕೊಡಿ, ಒಂದು ಪೊಮೊಗ್ರಾನೇಟ್ ಕೊಡಿ. ಬನ್ನಿ, ನೀವು ಜ್ಯೂಸ್ ಕುಡೀರಿ. ಫುಲ್ಲು ಬಾಡಿ ಹೈಡ್ರೇಟಲ್ಲಿ ಇಟ್ಕೊಳ್ಳಿ. ಯಾವತ್ತು ಬಿಸಿಲಲ್ಲಿ ತಣ್ಣಗಿರುತ್ತೆ. ಅಣ್ಣ ಶುಗರ್ ಕಮ್ಮಿ ಇಲ್ಲಮ್ಮ, ಒಂದಕ್ಕೆ ಮಾಮೂಲಿ ಆಗುತ್ತೆ. ಪೊಮೊಗ್ರಾನೇಟ್ ಇರಲಿ, ಇನ್ನೊಂದಕ್ಕೆ ಶುಗರ್ ಕಮ್ಮಿ. ಸ್ನೇಹಿತರೆ, ಶುಗರ್ನ ಅವಾಯ್ಡ್ ಮಾಡಿ. ಸೊ ನಿಮ್ಮ ಬಾಡಿ ಹೆಲ್ದಿಯಾಗಿರುತ್ತೆ. ಸೊ ಇವ್ರ ಜೊತೆ ಬಂದು ನನಗೂ ಮೈಂಡ್ ವಾಶ್ ಮಾಡಿಬಿಟ್ಟಿದ್ದಾರೆ. ನಾನು ಕ್ಲೀನ್ ಮಾಡಿಸ್ಕೊಬೇಕು ಅಂತ. ಸೊ ನಾನು ಕ್ಲೀನ್ ಮಾಡಿಸ್ಕೊಡೋಣ ಅಂತ ಇದ್ದೀನಿ. ನನ್ನೇನು ಚೆನ್ನಾಗಿದೆ ನೋಡಿ. ಸೊ ಬನ್ನಿ, ಯಾವ ಥರ ಇರುತ್ತೆ ಆಮೇಲೆ ಹೇಳ್ತೀನಿ ಎಕ್ಸ್ಪೀರಿಯೆನ್ಸು. ಗೈಸ್, ಜ್ಯೂಸ್ ಕೊಟ್ಟು 3 ಸೆಕೆಂಡು ಒಂದೇ ಸಿಪ್ಗೆ ಹೊಡೆದ್ಬಿಟ್ರು. ಸ್ನೇಹಿತರೆ, ಡೆಂಟಲ್ ಅಪಾಯಿಂಟ್ಮೆಂಟಿಗೆ ಬಂದಿದ್ವಿ. ಇಲ್ಲಿ ಏನೇನಿದೆ ನೋಡಿ, ಅದೆಲ್ಲ ನಿಮ್ಮ ಆ್ಯನ್ಯುಯಲ್ ಇನ್ಕಮ್ಮು, ನೀವು ಮದುವೆ ಆಗಿದೆಯಾ ಇಲ್ಲ, ಬಿಸ್ನೆಸ್ ಮ್ಯಾನ, ಅದೆಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ. ಏನಕ್ಕೆ ಅಂದರೆ ಬ್ಲೇಡ್ ತೊಗೊಂಡು ಲಾಸ್ಟಲ್ಲಿ ಯಾಕಂದರೆ 100% ಮಕ್ಕಳು ಮಾಡಿಬಿಡ್ತಾರೆ. ನೋಡ್ಕೊಂಡು ಇದು ಮಾಡಿ, ಯಾಕಂದರೆ ಇಲ್ಲಿ ಕರೆಸ್ಕೊಳ್ಳೋದೇ ಅದಕ್ಕೋಸ್ಕರ. ಯಾವುದೇ ಒಂದು ಫೋರ್ಸಬಲಿ ಮಾಡಿ ಇದು ಮಾಡಿ ಕರೆಸ್ಕೊತಾ ಇದ್ದಾರೆ ಅಂತಂದರೆ 100% ಅಲ್ಲಿ ಊಟ ಹೊಡೆಯೋ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಬಟ್ ಹುಷಾರಾಗಿರಿ. ಇನ್ನು ಡಾಕ್ಟ್ರ್ ಬರೋಕ್ಕೆ ಹಾಫ್ ಆನ್ ಅವರ್ ಇದೆ. ಆ್ಯಕ್ಚುಲಿ ಮುಂಚೆ ಹೋಗೋಣ ಅಂತ ಬೇಗ ಬಂದು
ಇಲ್ಲಿ ನೋಡಿದ್ರೆ ಎಕ್ಸಾಕ್ಟ್ 2:30ಗೆ ಬರ್ತಾರೆ, ಡಾಕ್ಟ್ರು ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ 1/2 ಅವರ್ವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕು. ಅದಕ್ಕೆ ಫಾರ್ಮ್ ಫಿಲ್ಅಪ್ ಮಾಡ್ತಾ ಇದ್ದೀನಿ, ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಗೈಸ್ ಫೈನಲಿ ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದ್ವಿ. ಒಂಥರ ಬಾಯೆಲ್ಲ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮಾಡಿಸಿರೋದು. ನಾನು ಫಸ್ಟ್ ಟೈಮು ಎಲ್ಲ ಒಂಥರ ಕ್ಯಾವಿಟಿ ಎಲ್ಲ ಹೋಗ್ಬಿಟ್ಟಿದೆ ಬಾಯಲ್ಲಿ. ಫುಲ್ಲು ಒಂಥರ ಬಾಯೆಲ್ಲ ಹೆಂಗೆ ಅನಿಸ್ತಿದೆ ಅಂದರೆ ಒಂಥರ ಫುಲ್ಲು ಒಗರು ಹೊಡೆದಾಗ ಹೊಡಿತಿದೆ, ಬಾಯೆಲ್ಲ ಒಂಥರ ಅನಿಸ್ತಿದೆ. ಯಾವ್ದಾದ್ರು ಸೊಪ್ಪು ತಿಂದರೆ ಸೊಪ್ಪಲ್ಲ, ಈಗ ನೀವು ಈ ಹಸಿ ಖರ್ಜೂರ ತಿಂತೀರಾ ನೋಡಿ, ಹಸಿದು ಫುಲ್ ಈ ಹಸಿ ಒಣ ಖರ್ಜೂರ, ಹಸಿ ಅಲ್ಲ ಒಣ ಖರ್ಜೂರ. ಒಣ ಖರ್ಜೂರ ಅಲ್ಲ, ಹಸಿ ಖರ್ಜೂರ ತಿಂದ್ರೆ ಅದೊಂಥರ ಒಗ್ರು ತರ ಫೀಲ್ ಇರುತ್ತಲ್ಲ, ಆ ತರ ಅನಿಸ್ತಿದೆ ಬಾಯೆಲ್ಲ. ಆ ಥರ ಫೀಲ್ ಇದೆ ನೋಡಿ. ಅಲ್ಲೆಲ್ಲ ಎಷ್ಟು ನೀಟ್ ಆಗ್ಬಿಟ್ಟಿದೆ, ಫುಲ್ ನೀಟ್ ಆಗ್ಬಿಟ್ಟಿದೆ. ಇವ್ರು ನೋಡಿ ಫುಲ್ ಎಲ್ಲ ಕ್ರಾಸ್ ಚೆಕಿಂಗ್ ಮಾಡ್ತಾ ಇದ್ದಾರೆ ಮೂಲೆಲ್ಲೂ. ಯಾರ್ದೋ ಗಾಡಿ ಮಿರರ್, ಅದಕ್ಕೆ ನಿಮ್ ಗಾಡಿಲಿ ಮಿರರ್ ಇದ್ದಿದ್ರೆ ಈ ತರ ಎಲ್ಲ ಪರಿಸ್ಥಿತಿ ಬರ್ತಿರಲಿಲ್ಲ. ನಿಮ್ ಮಿರರಲ್ಲಿ ನನ್ನ ಮಿರರ್ ಇದ್ರೆ ಗಾಡಿ ಓಡಿಸೋಕ್ಕಾಗಲ್ಲ. ಏನು ನಿಮ್ ತಲೆ ಹೊಡಿತಾ ಇರ್ತೈತಾ, ಟಚ್ ಆಗ್ತಾ ಇರ್ತೈತಾ, ಡಿಸ್ಟರ್ಬ್ ಮಾಡ್ತಾ ಇರ್ತೈತಾ ಮಿರರು? ಇಲ್ಲ, ಡೀಪ್ ಕ್ಲೀನಿಂಗ್ 2000 ಅಂತೆ, ಅದು ಫುಲ್ಲು ಇದರಲ್ಲ ಹಾಕಿ ಚೆಚ್ತಾರಂತೆ. ಈಗಲೇ ಎಲ್ಲ ಕ್ಯಾವಿಟಿ ಹೋಗಿ ಬಾಯೆಲ್ಲ ಒಗ್ರು ಆಗಿದೆ. ನೆಕ್ಸ್ಟ್ ಇನ್ನು ನೋಡೋಣ. ನೀವೇ ಯಾಕೆ ಹಂಗೆ ನೋಡ್ತಿದ್ದೀರಾ ಅವ್ರುಗಳ್ನ? ಏನು ನೋಡೋದು ಎಲ್ಲ ಆಗಿ ಮುಗಿದ ಮೇಲೆ ಇನ್ನ ಈಗ ಫೋನ್ ಮಾಡ್ತವ್ರೆ 2:30 ಅಂತ. ಹಲೋ ನೇ ಹೋಗ ಇದರ ಮಲ್ಲೇಶ್ವರಂ. ಹಾಂ पवन और एक बालाजी दोनों का भी होगा. दोनों भी फुल क्लीन होगा. ಸೊ ಆಗಿದೆ. ನೀವು ಯಾರಾದರೂ ಈ ಥರ ಕ್ಲೀನಿಂಗ್ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ನಿಯರ್ ಬೈಯಲ್ಲಿ ಮಾಡಿಸ್ಕೊಡಿ. ನಿಮ್ಮ ಮಲ್ಗಳನ್ನಾದರೂ ನೀಟಾಗಿ ಇಟ್ಕೊಳ್ಳಿ. ನೋಡಿ ಆಗಲೇ ಮಾಸ್ಕ್ ಹಾಕಿದ್ದಾರೆ. ಡೆಸ್ಟ್ ಅಲರ್ಜಿ ಅಲ್ಲಾದರೂ ನೀಟಾಗಿ. ಇವ್ರ ಬರ್ತಡೇ August 15th. ಸೊ ಅದಕ್ಕೆ 2 ದಿವಸದವರೆಗೂ ಡೆಸ್ಟ್ ಅಲರ್ಜಿ, ಆ ಅಲರ್ಜಿ, ಈ ಅಲರ್ಜಿ ಅಂತೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ನೀಟಾಗಿ ಇರ್ತಾ ಇರ್ತಾರೆ. ಅದಾದ್ಮೇಲೆ ನೋಡಿ ವಾಪಸ್ ಬ್ಯಾಕ್ ಟು ಪವೆಲಿಯನ್, ಮಾಸ್ಕ್ ಎಲ್ಲ ಬಿಚ್ಚಿ ಚಡ್ಡಿ ಟಿ ಶರ್ಟ್ ಅಲ್ಲಿ ಮನೆ ಹತ್ರ ಓಡಾಡ್ಕೊಂಡಿರ್ತಾರೆ. ನೋಡಿ ಗಾಡಿ 2018 ಮಾಡ್ಲಿದ್ದು ಎಷ್ಟು ನೀಟಾಗಿ, ಇನ್ನ ಹೊಸದು, ಈಗ ಹೋದ ವರ್ಷ ಹೊಸದು ತಗೊಂಡಿರೋದು ಅನ್ನೋ ಥರ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಆನೆಸ್ಟಾಗಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಗಾಡಿನೂ ಅಷ್ಟೇ ಸ್ನೇಹಿತರೆ. 63,000 ಓಡಿದೆ ನಾನು ಈ ಗಾಡಿ. ಸೊ ನನಗೆ ಗಾಡಿ ಬಗ್ಗೆ ಒಂಚೂರು ಏನಾದರೂ ಇರ್ಸು ಮುರ್ಸು ಅನ್ಸಿದ್ರೆ ಕಂಪ್ಲೀಟ್ ಹೋಗಿ ರೆಡಿ ಮಾಡಿಸ್ತೀನಿ. ಯಾಕಂದರೆ ಗಾಡಿನ ಚೆನ್ನಾಗಿ ನೋಡಿಕೊಂಡ್ರೆ ಗಾಡಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಹೌದು, ಅದಂತೂ ನಿಜ. ಸೊ ಇವಾಗಿರೋ ಕ್ಲಾಸಿಕ್ 350ಗಿಂತ ಮುಂಚೆ 2000 ಲಾಕ್ಡೌನ್ಕಿಂತ ಮುಂಚೆ ಬರ್ದಿದ್ದು ಕ್ಲಾಸಿಕ್ 350 ಸಕ್ಕತ್ತಾಗಿದೆ. ಸೊ ಆ ಕ್ಲಾಸಿಕ್ 350 ಯಾರಾದರೂ ನೀವು ಇಟ್ಕೊಂಡಿದ್ರೆ ಯಾರು ದಯವಿಟ್ಟು ಮಾರಕ್ಕೆ ಹೋಗ್ಬೇಡಿ. ಒಳ್ಳೆ ಗನ್ ಗಾಡಿ ಅದು ಇವಾಗಿರೋ ಕ್ಲಾಸಿಕ್ಗಿಂತ. ನನ್ನ ಗಾಡಿ ಆಲ್ಮೋಸ್ಟ್ ಎಷ್ಟು ಜನ ಕೇಳಿದ್ದಾರೆ ಗೊತ್ತಾ? ನಾನು ಕೊಟ್ಟಿರೋ ರೇಟ್ಗಿಂತ ಇನ್ನೂ ಜಾಸ್ತಿ ಕೇಳಿದ್ದಾರೆ. ಬಟ್ ನಾನು ಯಾವುದೇ ಕಾರಣಕ್ಕೂ ವೆಹಿಕಲ್ನ ಕೊಡಲ್ಲ. ಒಂದು ಸತಿ ಗಾಡಿ ತಂದಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಮಾರಬಾರ್ದು. ಮನೆಗೆ ಲಕ್ಷ್ಮಿ ಅಂತ ಹೇಳ್ತಾರೆ. ಸೊ ಬನ್ನಿ ಹೋಗೋಣ. ಈಗ ಹೋಗಿ ಏನಾದರೂ ತಿನ್ಕೊಂಡು ಗೈಸ್ ಎಲ್ಲಿ ನೋಡ್ಕೊಂತವ್ರೆ. ಅಂದರೆ ದೊಡ್ಡ ಮಿರರ್ ಇತ್ತಲ್ಲ, ಒಂದೊಂದು ನೀಟಾಗಿ ಒಂದೊಂದು ನೀಟಾಗಿ ಕ್ಲೀನ್ ಮಾಡೋರು ಅಂತ ಗೊತ್ತಾಗುತ್ತೆ. ಗೈಸ್ ಕ್ಲೀನ್ ಮಾಡಿಸ್ಕೊಂಡು ಬಂದಾದ್ಮೇಲೆ ಒಂದೊಂದು ಅಲ್ಲೂ ಒಂದೊಂದು ನೀಟಾಗಿ ಕ್ಲೀನ್ ಆಗುತ್ತೆ. ಒಂದೊಂದಲ್ಲೂ ಎಷ್ಟೆಲ್ಲ ಐತೆ ಅಷ್ಟು ಡಿಸೈನ್ ಆಗಿ ಚೆಕ್ ಮಾಡ್ತಾರೆ. ಹೌದು, ಡಿಸೈನ್ ಆಗಿ ಮಾಡಲೇಬೇಕು. ಒಂದೊಂದಲ್ಲೂ ಅಕ್ಕ ಪಕ್ಕ ಎಲ್ಲ ಮೇಲೆ ಕೆಳಗೆ ಕರ್ನಾಟಕ ಮ್ಯಾಪ್, ಇಂಡಿಯಾ ಮ್ಯಾಪ್ ಥರ ಚೆಕ್ ಮಾಡ್ತಾ ಇದ್ರು. ಈಗ ಮಾಡ್ತಿದ್ದೀವಿ ಅಂತಂದ್ಮೇಲೆ ನೀಟಾಗಿ ಚೆಕ್ ಮಾಡಲೇಬೇಕು. ಏನಿಲ್ಲ ಸರ್, ಮಾತೇ ಇಲ್ಲ. ಡೆಂಟಿಸ್ಟ್ ಹತ್ರ ಹೋಗಿ ನೆಲಮಂಗಲ ಬಂದ್ವಿ. 2-3 ಡೇಸ್ ಗ್ಯಾಪ್ ಹೋಗಿತ್ತು, ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ ಇವತ್ತು ಪ್ರಾಕ್ಟೀಸ್ ಮಾಡೋಣ ಅಂತ ಬಂದೆ. ಸೊ ಒಂದು 3 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ಸ್ವಲ್ಪ ವಾರ್ಮ್ ಅಪ್ ಮಾಡಿ ರನ್ನಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವಾಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಮತ್ತೆ ನೋಡಿ ಶಾಪಿಂಗ್ ಕರ್ಕೊಂಬಂದಿದ್ದಾರೆ ಇವತ್ತು. ನೋಡಿ ಇಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ಗೆ ಹೋಗಿದೆ. ನೋಡಿ, ಜೀವನ ಪೂರ್ತಿ ರನ್ನಿಂಗ್ ಮಾಡೋದಿದ್ದೇ ಇರುತ್ತೆ, ಶಾಪಿಂಗು ಮಾಡಬೇಕು. ನಾವು ಪ್ರಾಕ್ಟೀಸ್ಗೆ ಹೋಗಿದ್ದೆ, ಮಳೆ ಬಂದ್ಬಿಡ್ತು ಸಡನ್ನಾಗಿ. ಈ ಫ್ಲೋರಲ್ಲಿ ಇಲ್ಲ, ನೆಕ್ಸ್ಟ್ ಫ್ಲೋರಲ್ಲಿ ಇಲ್ಲ ತೋರಿಸಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಯಾವಾಗ ಬರ್ದೋಗಿದ್ದು ಪವನ್ ಡಿಂಪಲ್ ಅಂತ ಇಲ್ಲೇ ಇದೆ. ಇದು ಓಪನ್ ಆಗಿ ಟೈಮಲ್ಲಿ ನಾವು ಆ್ಯಕ್ಚುಲಿ ಬರ್ದಿದ್ದು, ಇನ್ನೂ ಹಂಗೆ ಇದೆ. ಫಸ್ಟ್ ಡೇ ಫಸ್ಟ್ ಶೋ
ಹಾಯ್. ಆರಾಮ ಆರಾಮ್ ನೀನು? ಆರಾಮು. ಸರಿ ಬಾಯ್, ಸಿಗ್ತೀನಿ. ಬಾಯ್. ಸೊ ಗೈಸ್, ನಮ್ಮ ಕಾಲೇಜ್ ಸೀನಿಯರ್ ಅವರು, ನಮ್ಮೂರವರೇ. ಇವಾಗ ಮೀಟ್ ಮಾಡಿಕೊಂಡು ಇವಾಗ ಎಷ್ಟು ಏನು ತೊಗೊಬೇಕು ಬೈ ನೀವು? ಈಗ ಏನಾದರೂ ಒಂದು ತಗೊಳ್ಳೋಣ ಅಂತ ಬಂದೆ. ಈಗ ಶರ್ಟ್ ನೋಡೋಣ ನಾನು. ಏನಿದ್ರು 12-13 ಶೂ ಚಪ್ಪಲಿ ಸೈಜ್ ಬೇಕು ಇವ್ರಿಗೆ, 3XL ಬೇಕು ಬಟ್ಟೆ ಸೈಜ್ಗಳೆಲ್ಲ, ಪ್ಯಾಂಟ್ ಎಲ್ಲ 40 ಬೇಕು. ನಾನು ಆಲ್ಮೋಸ್ಟ್ ಎಷ್ಟು ಬಟ್ಟೆ ಹಾಕಿದ್ದೀನೋ ಅಷ್ಟು ಬಟ್ಟೆನೂ ನಮ್ಮ ಚಿನ್ನಣ್ಣನೇ ನನಗೆ ಸೆಲೆಕ್ಟ್ ಮಾಡಿರೋದು. ಯಾಕಂದರೆ ನನ್ನ ಫ್ಯಾಷನ್ ಡಿಸೈನರ್ ಅವನೇ. ನಾನೇ ನಮ್ಮ ಅಕ್ಕನ ಸಜೆಷನ್ ತಗೊಂಡು ಹಾಕ್ಕೊಂತ ಇರ್ತೀನಿ ಬಟ್ಟೆ. ನಾವು ನಮ್ಮ ಲೈಫಲ್ಲಿ ಏನು ಬೋರ್ ಆಗಲ್ಲ ಅಂದರೆ ಶಾಪಿಂಗ್ ಮಾಡೋದು, ಬಟ್ಟೆ ತಗೊಳೋದು ಮಾತ್ರ ಯಾವತ್ತೂ ನಾವು ನಿಲ್ಸಲ್ಲ. ನಮ್ಮ ಮನೆಯವ್ರ ಹತ್ರನೇ ಹೇಳಿಸ್ತೀನಿ ನನ್ನ ಬಟ್ಟೆ ಕ್ರೇಜ್ ಯಾವ ಥರ ಇದೆ ಅಂತ. ನಮ್ಮ ಮನೆಯವ್ರ ಹತ್ರನೇ ಹೇಳಿಸ್ತೀನಿ ರೀ ಒಂದ್ಸತಿ. ಅಜ್ಜಿ ಇದ್ದಾರೆ, ಅಜ್ಜಿ ಕೈಲಿ ಈಗ ನೆಕ್ಸ್ಟ್ ಬರ್ತಾರೆ ರೀ, ಅವಾಗ ಅಜ್ಜಿ ಕೈಲಿ ಹೇಳಿಸ್ತೀನಿ, ಅಜ್ಜಿ ಬಟ್ಟೆ ತಗೊಂತೀನಿ ಅಂತ ಹೇಳ್ತಿದ್ದಾರೆ ಅಂತ. ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ನೀವು ನೋಡಿ. ಆಚೆ ಕಡೆ ಮಂಚದ ಮೇಲೆ ಅಲ್ಲಿ ಇಲ್ಲಿ ದಾರ ಕಟ್ಟಿ ತಗ್ಲಾಕ್ಬೇಕು, ಆ ಲೆವೆಲ್ಗೆಲ್ಲ ಬಟ್ಟೆ ತುಂಬಿಸ್ಬಿಟ್ಟಿದ್ದಾರೆ ಇವ್ರು ಮಾತ್ರ. ಫುಲ್ಲು ಫೇರಾಗಿ ಕಾಣಿಸ್ತಿದ್ದೀರಾ? ಸ್ವಲ್ಪ ಬೆಳ್ಳಗಾಗಿದ್ದೀನಿ, ಏನು ಅಂತ ಗೊತ್ತಿಲ್ಲ. ನಮ್ಮ ಯಾರ್ದಿದು? ಯಾರ ಕೈವಾಡ ಇದೆ ನಿಮ್ಮ ಮುಖಕ್ಕೆ? OnePlus ಕೈವಾಡ. ಹುಡುಗಂದ ಹುಡುಗಿದ? ನಾವು ಹುಡುಗಿರ ಹತ್ರ ಎಲ್ಲ ಮಾಡ್ಸಲ್ಲ, ಹುಡುಗರ ಹತ್ರ ಮಾತ್ರ. ಕೈ ಕಟ್ ಬೈ ಮುಚ್ಚ ಅಂದ್ರೆ ಸ್ಕೂಲಲ್ಲಿ ಹೆಂಗ್ ಮಾಡ್ತಿದ್ರಾ? ಮಾಡೋದೀಗ ಗೈಸ್ ಹುಡುಕ್ತವ್ರೆ, ಏನು ತರಲೆ ಮಾಡಲಿ ನಾನು, ಏನು ಮಾಡಲಿ, ಜುಗಾಡ್ ಮಾಡಲಿ, ಏನು ಮಾಡಲಿ ಅಂತ ಹುಡುಕ್ತಾ ಇದ್ದಾರೆ ನೋಡಿ ಇಲ್ಲಿ. ಇಲ್ಲೇ ಇತ್ತಲ್ಲ, ಈ ಕಡೆದಕ್ಕೆ ಹೋಗ್ಬೋದಾಗಿತ್ತು ತಾನೆ. ಗೈಸ್ ಕೈಯಲ್ಲಿ ಬಟ್ಟೆ ಇಲ್ಲ, ಏನಿಲ್ಲ. ಪಾಪ ಯಾರೋ ಟ್ರಯಲ್ ಮಾಡ್ತಿರೋರ್ನ ಡೋರ್ ತಟ್ಟಿ ಆಚೆ ಕರೆಸಿ ಇವ್ರಿಗೆ ಒಳಗಡೆ ಹೋಗಿ ಆಚೆ ಸುಮ್ಮನೆ ಬರ್ತಾ ಇದ್ದಾರೆ. ಅಡ್ವರ್ಟೈಸ್ ಕೊಡಿ ನಿಮ್ಮದೇ. ಈಗ ಫಾರ್ ಎಕ್ಸಾಂಪಲ್ ಇದು ಟೈ ಬ್ರ್ಯಾಂಡ್ ನಿಮ್ಮದೇ ಆಯಿತಾ, ಇವಾಗ ಇದಕ್ಕೊಂದು ಅಡ್ವರ್ಟೈಸ್ ಕೊಡಿ. ಸೊ ನೋಡಿ ಸರ್, ಇದು ತುಂಬ ಚೆನ್ನಾಗಿದೆ. ಸೊ ಇದು ನೀವು ಕಟ್ಟಂಗೆ ಇಲ್ಲ, ಜಸ್ಟ್ ಹಿಂಗೆ ತಗ್ಲಾಕೊಂಡ್ರೆ ಸಾಕು, ಅದೇ ಥರನೇ ನಿಮಗೆ ತಯಾರಿದೆ. ಕಟ್ಟಂಗೆ ಇಲ್ಲ ಈಗ ತಗೊಂಡು ಹಿಂಗೆ ಸಿಗಿಸ್ಕೋಬೇಕು. ಕೈ ಕಟ್ಟಕ್ಕೆ ಬರುತ್ತಾ ನಿಮಗೆ? ಸ್ಕೂಲಲ್ಲಿ ಯಾವಾಗ ಹೇಳ್ಕೊಟ್ಟಿದ್ರು ನೆನಪಿಲ್ಲ. ನಮ್ಮ ಫ್ರೆಂಡ್ ಸಿದ್ದೇಶ್ ಅಂತಿದ್ದಾನೆ, ಅವನೆಲ್ಲ ಈ ನಾಯಿ ಕಟ್ಟಲ್ವ ಹಂಗೆ ಕಟ್ಬಿಟ್ಟಿದ್ದ. ತಲೆ ಮೇಲೆ ಹೊಡೆದು ಬಿಚ್ಚಿಸಿ ಬೇರೆ ಥರ ಕಟ್ಟಿಸಿದ್ರು. ಅವಾಗ ನಾನು ಸ್ಕೂಲಲ್ಲಿ ಇರಬೇಕಾದ್ರೆ 3 ಥರ ಇತ್ತು ಬೈ ನನಗೆ ಯೂನಿಫಾರ್ಮು. ಮಂಡೇ ಟ್ಯೂಸ್ಡೇ ಒಂದು, ವೆಡ್ನೆಸ್ಡೇ ಥರ್ಸ್ಡೇ ಒಂದು, ಫ್ರೈಡೇ ಸ್ಯಾಟರ್ಡೇ ಒಂದು. 3 ಥರಕ್ಕೂ ಒಂದು ಟೈ ಇತ್ತಲ್ಲ, ಅವಾಗ ಕಟ್ಟಕ್ಕೆ ಸಾಕಂತ ಒಂದು 10-15 ಸೆಕೆಂಡ್ ಕಟ್ಬಿಡ್ತಿದ್ದೆ. ಈಗ ನಿಜವಾಗ್ಲೂ ಯಾವ ಕಡೆಯಿಂದ ತಿರುಗಿಸ್ಬೇಕು ಮರ್ತೇ ಹೋಗಿದ್ದೀನಿ, ಯಾವ ಥರ ಕಟ್ಟೋದೇನದೇ ಮರ್ತೋಗಿದ್ದೀನಿ ನಾನಂತ. ಒಂದು ಎಕ್ಸೈಸ್ ಬಂದು ತೋರಿಸ್ತೀನಿ. ಹೆಂಗಿದೆ? ಕ್ರೇಜಿ ಮಾರಿ ಎಮ್ಮಾರಿ ಆಗಿದೆ. ಗುಂಗ್ರು ಬೈ ಇದು ಯಾವ್ದು ಬೈ ಹುಡುಗಿರು ಹಾಕಿದ್ದೀರಾ ನನಗೆ? ಐಕಂತಿದ್ರಿ ಈಗ ಸರಿಯಾಗಿ. ಅಜ್ಜಿ ಇದು ಶಾಪಿಂಗ್ ಮಾಡಿ ಇದು ಬಟ್ಟೆ ತಗೊಂತಾರಂತೆ ಸ್ವಲ್ಪ ಎಲ್ಲ. ಯಾಕೆ ಆ ಥರ ಒಂದು ರಗಡ್ ಲುಕ್ಕಿಗೆ ಮನೇಲಿ ಬಟ್ಟೆ ಇವಾಗ ಇದೆರಡು ಇವ್ರಿಗಂತೆ, ಇದೆರಡರಲ್ಲಿ ಒಂದು ಅವ್ರಿಗೆ ಒಂದು ನನಗಂತೆ. ಅಜ್ಜಿ ಏನೆಲ್ಲ ಕೊಡಿಸ್ತಾರೆ ಅಂತ ಅಂದ್ರು. ಈಗೇನು ತಗೊಳೋಣ ಇವೆಲ್ಲ? ಅದೇನಕ್ಕೆ ಅದೆಲ್ಲ ವೇಸ್ಟ್ ಬೈ. ಅಜ್ಜಿ ನೋಡಿದ್ರೆ ಕೊಡಿಸ್ತೀನಿ ಅಂತಂದ್ರು, ಅಜ್ಜಿ ನೋಡಿದ್ರೆ ಮಕ್ಕಳಿತಾರೆ ನಿಮಗೆ ಹಂಗೆ ರಿಯಾಕ್ಷನು. ಸ್ನೇಹಿತರೆ, ನಾನು ಎಷ್ಟೇ ಬಟ್ಟೆ ತೊಗೊಳ್ಳಿ ನಮ್ಮ ಮನೆಗಳಿಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಮ್ಮ ಮನೆಗೆ ಗೊತ್ತಾದರೆ ಸುತ್ತಾಕ್ಬಿಡ್ತಾರೆ. ತೊಗೊಂಡು ಬೇರೆ ಕಡೆ ಡಂಪ್ ಮಾಡಿ ಆಮೇಲೆ ಗೊತ್ತಿಲ್ಲದಂಗೆ ಒಂದೊಂದೇ ಶರ್ಟ್ ಹಾಕೊಂಡು ಹೋಗಿ ಫುಲ್ ಬೀರು ತುಂಬೋಗ್ಬಿಟ್ಟಿದೆ. ಬಟ್ಟೆನೇ ಇಲ್ಲ ಅಂತವ್ರೆ. ಬೇಕಾದಷ್ಟು ಇದೆಯಪ್ಪ ಅವನಿಗಿರೋ ಬಟ್ಟೆ ಇವ್ರಿಗಾಗಿ ನೆಲಮಂಗ್ಲಕ್ಕೆ ಅಜ್ಜಿ ಬೇಡ ಅಂದ್ರೆ ಬಿಲ್ ಮಾಡಿಸ್ತವ್ರೆ, ಅಲ್ಲಿ ಬಿಲ್ ಮಾಡಿಸ್ತವ್ರೆ ಆಗ್ಲೇ ನೋಡಿ. ಸೊ ಇವಾಗ ನಮ್ಮ ಅರ್ಶನ್ ಬರ್ತಡೇ ಇರೋ ಕಾರಣ ಹೋಗಿ ಕೇಕ್ ಎಲ್ಲ ತೊಗೊಂಬಂದಿದ್ದೀವಿ. ಸೊ ಇವಾಗ ಬ್ರದರ್ಸ್ ಎಲ್ಲ ಇಲ್ಲಿ ಟಿ ಅಂಗಡಿ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಅರ್ಶನ್ ಕಾಲ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಚಿಕ್ಕದಾಗಿ ಬನ್ನಿ. ಗೈಸ್ ನೋಡಿ ಬರ್ತ್ಡೇ ಗೈ ಬಂದಿದ್ದೇನೆ. ಸೊ ಇವಾಗ ಒಂದು ಚಿಕ್ಕದಾಗಿ
ಕೇಕ್ ಕಟ್ ಮಾಡಿಸಿ ಒಂದು ವಿಶೇಷ ಹೇಳೋಣ.